ಲಕ್ಷಂತು ಚತುರೋ ವೇದ ಲಕ್ಷಮೇಕಂತು ಭಾರತಂ ಲಕ್ಷಂ ವ್ಯಾಕರಣಂ ಪ್ರೋಕ್ತಂ ಚತುರ್ಲಕ್ಷಂತು ಜ್ಯೋತಿಷಂ. ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ ಯೂಟ್ಯೂಬ್ ಚಾನಲ್ ನನ್ನ ಪ್ರೀತಿಯ ವೀಕ್ಷಕರಿಗೆ ಆರ್ಥಿಕ ಸುಸ್ವಾಗತವನ್ನು ಬಯಸ್ತೇನೆ. ಪ್ರೀತಿಯ ವೀಕ್ಷಕರೇ, ಪ್ರತಿ ಮಾಸದಂತೆ ಈ ಮಾಸವೂ ಕೂಡ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ವೃಶ್ಚಿಕ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ಪ್ರತಿ ತಿಂಗಳು ಮಾಸಿಕ ಭವಿಷ್ಯ ಬರುತ್ತೆ. ಪ್ರತಿ ತಿಂಗಳು ನಕ್ಷತ್ರಗಳು ದಾಟಿಕೊಂಡು, ರಾಶಿಗಳು ದಾಟಿಕೊಂಡು ಗ್ರಹಗಳ ಪರಿವರ್ತನೆ ಆಗ್ತಾ ಇರುತ್ತೆ ಅನ್ನುವಂಥದ್ದು. ಈ ಗ್ರಹಗಳಿಂದ ಏನೇನು ಶುಭ ಫಲಗಳನ್ನು ಸಿಗುತ್ತೆ, ಯಾವ ಗ್ರಹದಿಂದ ಏನ್ ಶುಭ ಫಲ ಸಿಗುತ್ತೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ 6ನೇ ತಾರೀಕು ಶ್ರೀ ಸ್ವರ್ಣಗೌರಿ ಹಬ್ಬ ಬರ್ತಾ ಇದೆ. 7ನೇ ತಾರೀಕು ಶ್ರೀ ವರಸಿದ್ಧಿ ವಿನಾಯಕನ ವ್ರತ ಬರ್ತಾ ಇದೆ. ಜೊತೆಗೆ 16ನೇ ತಾರೀಕು ಶ್ರೀ ಅನಂತ ಪದ್ಮನಾಭ ವ್ರತ ಬರ್ತಾ ಇದೆ. ಜೊತೆಗೆ ಇಲ್ಲಿ ವಿಶೇಷವಾಗಿ 19ನೇ ತಾರೀಕಿನಿಂದ ಪಿತೃಪಕ್ಷ ಪ್ರಾರಂಭ ಆಗುತ್ತೆ. ಅದು ಅಕ್ಟೋಬರ್ 2ನೇ ತಾರೀಕುವರೆಗೂ ಕೂಡ ಹಿರಿಯರಿಗೆ ಒಂದು ಧೂಪವನ್ನು ಹಾಕುವಂತ ಸಮಯ. ಈ ಸಮಯದಲ್ಲಿ ಹಿರಿಯರನ್ನ ಆರಾಧನೆ ಮಾಡುವುದು, ಹಿರಿಯರ ಪೂಜೆಯನ್ನ ಮಾಡುವುದರಿಂದ ಅನೇಕ ರೀತಿಯ ಫಲಗಳನ್ನ ತಾವು ಕಾಣ್ತೀರಾ ಅಂತ. ಹೀಗೆ ಮೊದಲನೇದಾಗಿ ನಾವು ಗ್ರಹಗಳ ಪರಿವರ್ತನೆ ಯೋಗಗಳನ್ನ ತಿಳ್ಕೊಂಡು ಬರೋಣ. ಚತುರ್ಥ ಭಾವದಲ್ಲಿ ಶನಿ ಸ್ಥಿತನಾಗಿದ್ದಾನೆ. ಪಂಚಮ ಭಾವದಲ್ಲಿ ರಾಹು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಸಪ್ತಮ ಭಾವದಲ್ಲಿ ಗುರು ಸ್ಥಿತರಾಗಿದ್ದಾರೆ. ಅಷ್ಟಮ ಭಾವದಲ್ಲಿ ಕುಜ ಸಂಚಾರವನ್ನು ಮಾಡ್ತಾ ಇದ್ದಾರೆ. ದಶಮ ಭಾವದಲ್ಲಿ ಬುಧ ಸಂಚಾರವನ್ನು ಮಾಡ್ತಾ ಇದ್ದಾರೆ. 11ನೇ ಭಾವದಲ್ಲಿ ಲಾಭ ಭಾವದಲ್ಲಿ ರವಿ ಮತ್ತು ಕೇತು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನಷ್ಟ ಭಾವದಲ್ಲಿ ಶುಕ್ರ ಸಂಚಾರವನ್ನು ಮಾಡ್ತಾ ಇದ್ದಾರೆ. ನಾವು ಒಟ್ಟಾರೆಯಾಗಿ ಗ್ರಹಗಳ ಪರಿವರ್ತನೆಯನ್ನು ಕೂಡ ನಾವು ನೋಡಿಕೊಂಡ್ವಿ. ಚತುರ್ಥ ಭಾವದಲ್ಲಿ ಶನಿ ಸ್ಥಿತರಾಗಿದ್ದಾರೆ. 4ನೇ ಮನೆಯಲ್ಲಿ ಶನಿ ಸ್ಥಿತನಾಗಿರುವುದರಿಂದ ಏನೇನು ಫಲಗಳನ್ನು ಕೊಡ್ತಾನೆ ಅನ್ನುವಂಥದ್ದು ನೋಡಿ. ಚತುರ್ಥ ಭಾವವನ್ನು ನಾವು ಮಾತೃ ಸುಖ, ಮಾನಸಿಕ ಸುಖ, ದೈಹಿಕ ಸುಖ, ಆರ್ಥಿಕ ಸುಖ ಅಂತ ಕರ್ಕೊಳ್ತೀವಿ. ಮಾತೃವಿನ ಸುಖ ಭಾವದಲ್ಲಿ ಶನಿ ಸಂಚಾರ ಮಾಡ್ತಾ ಇರುವಾಗ ಆ ಮಾತೃ ಸುಖ ಕಡಿಮೆ ಆಗುತ್ತೆ ಎನ್ನುವಂಥದ್ದು. ತಾಯಿಯ ಮಕ್ಕಳ ಅಂತರವನ್ನ ಕಾದುಕೊಳ್ಳುವಂಥದ್ದಾಗಲಿ, ಅಥವಾ ತಾಯಿಯ ಮಕ್ಕಳು ದೂರ ಆಗುವಂಥದ್ದಾಗಲಿ, ಅಥವಾ ತಾಯಿಯ ಮಕ್ಕಳ ಜಗಳ ಆಗುವಂಥದ್ದಾಗಲಿ, ಈ ತರ ವ್ಯತ್ಯಾಸಗಳು ಆಗ್ತವೆ ಎನ್ನುವಂಥದ್ದು. ಚತುರ್ಥ ಭಾವದಲ್ಲಿ ಶನಿ ಸ್ಥಿತನಾಗಿರುವುದರಿಂದ ಸ್ವಲ್ಪ ದೂರ ಇರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಇನ್ನ ವಿದ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿಘ್ನವನ್ನ ಆಗುವಂಥದ್ದಾಗ್ತದೆ. ಇನ್ನ ಪಿತ್ರಾರ್ಜಿತ ಚರಾಸ್ತಿ ಎಲ್ಲ ಹಾಳಾಗಿ ಹೋಗುತ್ತೆ ಎನ್ನುವಂಥದ್ದು. ಯಾಕೆ ಅಂತಂದ್ರೆ ನಿಮ್ಮ ಆಸ್ತಿಯನ್ನ ಇನ್ಯಾರೋ ಮಾರುವಂಥದ್ದು, ಅಥವಾ ನಿಮ್ಮ ಆಸ್ತಿಯನ್ನು ನಿಮಗೆ ಗೊತ್ತಿಲ್ಲದೇನೆ ಇನ್ನೊಬ್ರು ಕಬಳಿಸಿಕೊಳ್ಳುವಂತಹದ್ದು ಕೆಲಸವನ್ನ ಆಗ್ತದೆ ಎನ್ನುವಂಥದ್ದು. ಆ ಕಡೆ ತಮ್ಮ ಗಮನವನ್ನು ಕೊಡಿ. ಇನ್ನ 12ನೇ ಭಾವದಲ್ಲಿ ಶುಕ್ರನಿರುವುದರಿಂದ ಅನೇಕ ತೀರ್ಥ ಯಾತ್ರೆಗಳನ್ನ ನೀವು ಕೈಗೊಳ್ತೀರಾ. ಆಗ ರಾಜ ಸನ್ಮಾನ, ಧನಲಾಭ ಚೆನ್ನಾಗಿರುತ್ತೆ, ವಿಶೇಷ ಫಲವನ್ನು ಕೊಡುತ್ತೆ ಎನ್ನುವಂಥದ್ದು ಇಲ್ಲಿ ಸೂಚಿಸ್ತಾ ಇದೆ. ಯಾಕಂದ್ರೆ ತನ್ನ 12ನೇ ಭಾವಾಧಿಪತಿ 12ನೇ ಭಾವದಲ್ಲಿದ್ದಾಗ ಶುಭ ಫಲನೇ ಕೊಡುತ್ತಾನೆ ಹೊರತು ನಷ್ಟ ಫಲವನ್ನು ಕೊಡುವುದಿಲ್ಲ ಅಂತ. ಏಕೆಂತಂದ್ರೆ ಇಲ್ಲಿ ಶುಕ್ರ ಹಣಕಾಸಿಗೆ ಕಾರಕನಾಗಿರ್ತಾನೆ. ಅನೇಕ ರೀತಿಯ ಲಾಭಗಳನ್ನು ಕೊಡುವಂಥದ್ದು ಮಾಡುತ್ತಾನೆ. ಇನ್ನ 7ನೇ ಭಾವದಲ್ಲಿ ಗುರು ಇರುವುದರಿಂದ ಏನೇನು ಫಲಗಳನ್ನು ಕೊಡ್ತಾನೆ ಅನ್ನುವಂಥದ್ದು. ಗುರು ದಶೆಯಲ್ಲಿ ಯೋಗ ಏನು ಕೊಡುವುದಿಲ್ಲ ಅನ್ನುವಂಥದ್ದು. ಒಳ್ಳೆಯ ರೂಪವಂತಳು,
ಸುಗುಣಿಯ ಆದ ಹೆಂಡತಿಯ ದೊರೆಯುತ್ತಾಳೆ ಅನ್ನುವಂಥದ್ದು. ಒಂದು ವೇಳೆ ಸಪ್ತಮದಲ್ಲಿ ಗುರು ಇದ್ರೆ ರೂಪವಂತಳು, ಗುಣವಂತಳು, ಯಶೋವಂತಳು, ಕೀರ್ತಿವಂತಳು ಹೆಂಡತಿಯು ದೊರೆಯುತ್ತಾಳೆ ಎನ್ನುವಂಥದ್ದು ಇಲ್ಲಿ ಸೂಚಿಸ್ತಾ ಇದೆ. ಇನ್ನ ಅಷ್ಟಮ ಭಾವದಲ್ಲಿ ಕುಜನಿರುವುದರಿಂದ, ಅಷ್ಟಮ ಭಾವವನ್ನು ನಾವು ಕಂಟಕ ಸ್ಥಾನ ಅಂತ ಕರ್ಕೊಳ್ತೀವಿ. ಆ ಕಂಟಕ ಭಾವದಲ್ಲಿ ಕುಜನಿರುವುದರಿಂದ ತಮ್ಮೆಲ್ಲ ಯೋಗ ಭಂಗವಾಗುತ್ತೆ ಎನ್ನುವಂಥದ್ದು, ಶಾರೀರಿಕ ಪೀಡೆಗಳನ್ನು ತಂದು ಕೊಡುವಂಥದ್ದಾಗ್ತದೆ, ಬಂಧು ಮಿತ್ರರ ಸ್ವಲ್ಪ ವೈರತ್ವಗಳನ್ನು ಬರುವಂಥದ್ದಾಗ್ತದೆ. ಹಾಗೆ ಜಾತಕದಲ್ಲಿ, ನಿಮ್ಮ ಜನ್ಮ ಜಾತಕದಲ್ಲಿ ಕುಜನೇನಾದರೂ ಅಷ್ಟಮ ಭಾವದಲ್ಲಿ ಇದ್ರೆ ಅದು ಸ್ವಲ್ಪ ಮಾರಕವೇ. ಆದ್ರಿಂದ ಕುಜಶಾಂತಿಯನ್ನು ಮಾಡಿಸ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು. ಇನ್ನ ಭೂಮಿಯಿಂದ ಸಮಸ್ಯೆಗಳನ್ನ ಕಾಣ್ತೀರಾ, ಕೌಟುಂಬಿಕ ಜೀವನದಲ್ಲೂ ಕೂಡ ತೊಂದರೆಗಳನ್ನ ಅನುಭವಿಸ್ತೀರಾ ಅನ್ನುವಂಥದ್ದು. ದಶಮದಲ್ಲಿ ಬುಧನಿರುವುದರಿಂದ ಏನೇನು ಫಲಗಳನ್ನು ಕೊಡ್ತಾನೆ ಅನ್ನುವಂಥದ್ದಾದ್ರೆ, ದಶಮದಲ್ಲಿ ಬುಧನಿದ್ದು ಏನಾದರೂ ಶನಿ ನಿಮಗೆ ತಾತ್ಕಾಲಿಕವಾಗಿ ಮಿತ್ರನಾಗಿದ್ದರೆ ಧನಲಾಭ ಆಗುತ್ತೆ, ಧರ್ಮ ಕೆಲಸಗಳನ್ನು ಕೂಡ ಮಾಡ್ತೀರಾ ಅನ್ನುವಂಥದ್ದು. ಸ್ವಲ್ಪ ಧರ್ಮ ಕೆಲಸಗಳನ್ನ ಮಾಡುವಂತಹ ಸಮಯದಲ್ಲಿ ಧನವ್ಯಯ ಆಗುವಂಥದ್ದು, ತೀರ್ಥ ಯಾತ್ರೆಗಳನ್ನ ಕೈಗೊಳ್ಳುವಂಥದ್ದು ಮಾಡ್ತೀರಾ. ಅದರಿಂದ ಏನ್ ನಿಮಗೆ ನಷ್ಟ ಆಗುವುದಿಲ್ಲ. ಭಗವಂತ ನಿಮ್ಮನ್ನ ಕೈ ಹಿಡಿದ್ರೆ ಅನೇಕ ರೀತಿಯಾಗಿ ಲಾಭಗಳನ್ನು ನೀವು ಗಳಿಸ್ತೀರಾ ಅನ್ನುವಂಥದ್ದು. ಭಗವಂತನ ಪ್ರಾರ್ಥನೆ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರು ಯಾವಾಗಲೂ ತನ್ನ ಸ್ವಯಂಕೃತ ಅಪರಾಧಗಳನ್ನು ಮಾಡಿಕೊಳ್ತಾರೆ ಅನ್ನುವಂಥದ್ದು. ಈ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ಲಗ್ನದಲ್ಲಿ ಸನ್ಯಾಸಿಗಳು, ತ್ಯಾಗಿಗಳು, ಯೋಗಿಗಳು, ಭೋಗಿಗಳು ಹುಟ್ಟುವಂತ ಈ ಲಗ್ನ ಮತ್ತು ರಾಶಿಯವರು ಅಂತ ನಾವು ಕರ್ಕೊಳ್ತೀವಿ. ಯಾಕೆಂತಂದ್ರೆ ಇಲ್ಲಿ ಇವರು ಅನೇಕ ರೀತಿಯಾಗಿ ನಿಧಿ ನಿಕ್ಷೇಪಗಳು ಮತ್ತು ಏಕಾಂಗಿಯಾಗಿ ಇರುವುದಕ್ಕೆ ಇಷ್ಟವನ್ನು ಪಡ್ತಾರೆ ಅನ್ನುವಂಥದ್ದು. ಆದ್ರಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಉತ್ತಮ ಫಲವನ್ನ ಸಿಗಬೇಕು ಅಂತಂದ್ರೆ ನಿಮ್ಮ ಮನೆದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ತುಂಬಾ ಉತ್ತಮವಾಗಿರ್ತಕ್ಕಂಥ ಫಲವನ್ನ ತಾವು ಕಾಣ್ತೀರಾ ಅಂತ. ಇನ್ನ 11ರಲ್ಲಿ ರವಿ ಇರೋದ್ರಿಂದ ದಶಮದಂತೆ ಫಲವನ್ನು ಕೊಡ್ತಾನೆ ಅನ್ನುವಂಥದ್ದು. ಅಂದ್ರೆ ದಶಮದಂತೆ ಫಲವನ್ನು ಕೊಡ್ತಾನೆ ಅನ್ನುವಂಥದ್ದಾದ್ರೆ, ನೀವೇನಾದ್ರೂ ಉದ್ಯೋಗ ಮಾಡ್ತಾ ಇದ್ರೆ ಆ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂಥದ್ದು, ಅಥವಾ ನೀವೇನಾದ್ರೂ ಉದ್ಯೋಗವನ್ನು ಹುಡುಕ್ತಾ ಇದ್ರೆ ಹೊಸದಾಗಿ ಉದ್ಯೋಗ ಸಿಗುವಂಥದ್ದು, ನೀವೇನಾದ್ರೂ ಉದ್ಯೋಗದಲ್ಲಿ ನನಗೆ ಲಾಭ ಕಾಣ್ತಾ ಇಲ್ಲ ಅಂತಂದ್ರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಲಾಭ ಅಧಿಕವಾಗಿ ಸಿಗುವಂಥದ್ದು ಆಗ್ತದೆ. ಇನ್ನ ಪ್ರಮೋಷನ್ ಸಿಗುವಂಥದ್ದು ಆಗ್ತದೆ. ಹೊಸ ಹೊಸ ಕಂಪನಿಗಳಿಗೆ ಹುಡುಕಿಕೊಂಡು ಹೋಗುವಂತವರಿಗೂ ಕೂಡ ಉದ್ಯೋಗ ಸಿಗುವಂಥದ್ದು ನಿಮ್ಮದಾಗಿರುತ್ತೆ ಅನ್ನುವಂಥದ್ದು. ಹಾಗಾಗಿ ನಿಮಗೆ ಆತ್ಮಸ್ಥೈರ್ಯ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಆತ್ಮಸ್ಥೈರ್ಯವನ್ನ ತಾವು ಕಳೆದುಕೊಳ್ಳಬೇಡಿ. ತನ್ನ ಆತ್ಮಸ್ಥೈರ್ಯನೇ ತನಗೆ ಬಲ ಅನ್ನುವಂಥದ್ದು ಇಲ್ಲಿ ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು. ಅದರಿಂದ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರವನ್ನು ಮಾಡ್ಕೊಳ್ಳಿ. ಅನೇಕ ರೀತಿಯಾಗಿ ಒಳ್ಳೆಯ ಫಲಗಳನ್ನ ಕಾಣ್ತೀರಾ ಅಂತ. ಒಟ್ಟಾರೆಯಾಗಿ ನಾವು ವೃಶ್ಚಿಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ 75% ಆರ್ಥಿಕ ಲಾಭವನ್ನು ಗಳಿಸ್ತೀರಾ ಅನ್ನುವಂಥದ್ದು. ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಕಾಡುತ್ತೆ, ಅದು ಸರ್ವೇ ಸಾಮಾನ್ಯ. ಆದರೆ ಆರ್ಥಿಕ ನಷ್ಟ ಬಂದು 35% ಕಾಣ್ತಾ ಇದೆ. ಆ ಆರ್ಥಿಕ ನಷ್ಟದ ಕಡೆಗೆ ತಮ್ಮನ ಗಮನ ಇರಲಿ, ಜೊತೆಗೆ ನಿಮ್ಮ ಉದ್ಯೋಗದ ಮೇಲೆ ಗಮನ ಇರಲಿ. ನಿಮ್ಮ ಉದ್ಯೋಗದ ಕುರ್ಚಿಯ ಮೇಲೆ ಇನ್ನೊಬ್ಬರು ಕಣ್ಣಿಡ್ತಾರೆ, ಆ ಕಡೆನೂ ಕೂಡ ನಿಮ್ಮ ಗಮನವನ್ನ ಇರಲಿ. ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು.
ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ನ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ, ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.